ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಭೂಪತಿ ಚಿತ್ರ ಮಾಡಿದ ನಂತರ ನಟಿ ಶಿರೀನ್ ಮತ್ತೆ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಆದ್ರೀಗ ಕನ್ನಡ ನಿರ್ದೇಶಕರೊಬ್ಬರು ತಯಾರಿಸಿದ ಬಹುಭಾಷಾ ಚಿತ್ರ ದಿಘಿಲ್ನಲ್ಲಿ ಶಿರೀನ್ ಪ್ರತ್ಯಕ್ಷವಾಗಿದ್ದಾರೆ. ಇತ್ತೀಚೆಗೆ ಅದೇ ಧ್ವನಿ ಸುರುಳಿ ಬಿಡುಗಡೆ ಚೆನ್ನೈನಲ್ಲಿ ತುಂಬಾ ಅದ್ದೂರಿಯಾಗಿ ನಡೆಯಿತು. ಈ ಕುರಿತು ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ನಟಿ ಶ್ರುತಿ ಮತ್ತು ರವಿ ಕಾಳೆ ನಟಿಸಿರೋ ದಿಘಿಲ್ ಚಿತ್ರದ ಎಕ್ಸ್ಕ್ಲೂಸಿವ್ ಟ್ರೇಲರ್. ಸಂತೋಷ್ ಆಕ್ಷನ್ ಕಟ್ ನಲ್ಲಿ ಮೂಡಿಬಂದಿರೋ ಈ ಚಿತ್ರದ ಟೈಟಲ್ ನಷ್ಟೇ ಭಯ ಕುತೂಹಲವನ್ನ ಟ್ರೇಲರ್ನ ದೃಶ್ಯಾವಳಿಗಳಲ್ಲೂ ಕಾಯ್ದುಕೊಂಡು ಬಂದಿದೆ. ದಿಘಿಲ್ ಅಂದ್ರೆ ಭಯ ಅಂತ ಅರ್ಥ. ದಿಘಿಲ್ ಅಟ್ ಹೋಮ್ ಸ್ಟೇ ಅನ್ನೋ ಹೆಸರಿನ ಈ ಚಿತ್ರದಲ್ಲಿ ಹೋಮ್ ಸ್ಟೇ ಒಂದರಲ್ಲಿ ನಡೆಯುವ ಒಂದು ಮರ್ಡರ್ ಮಿಸ್ಟ್ರಿ ಕುರಿತಾದ ಥ್ರಿಲ್ಲಿಂಗ್ ಕಥೆ ಇದೆ. அந்த பொண்ணு ஒரு பொண்ணோட ஐடி கார்டு வச்சிருக்கேன். ಇಲ್ಲಿ ರವಿ ಕಾಳೆ ಅಘೋರನಂತೆ ಕಾಣಿಸಿದ್ರೆ ನಟಿ ಶ್ರುತಿ ಮಚ್ಚು ಕೊಡಲಿ ಹಿಡಿದು ರೌದ್ರಾವತಾರ ತಾಳಿದ್ದಾರೆ. ಮೂಲಗಳ ಪ್ರಕಾರ ಶ್ರುತಿ ಈ ಚಿತ್ರದಲ್ಲಿ ದೆವ್ವದ ಪಾತ್ರ ಮಾಡ್ತಿದ್ದಾರೆ. ತುಂಬಾ ಭಯಾನಕ ದೃಶ್ಯಗಳಿಗೆ ನೈಟ್ ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ ರಾತ್ರಿಯ ಸಮಯದಲ್ಲೇ ಚಿತ್ರದ ಬಹುತೇಕ ಚಿತ್ರೀಕರಣ ನಡೆದಿರೋದು ವಿಶೇಷ. ಈ ದಿಘಿಲ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿರೋದು ಈ ಮೊದಲು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜೋಡಿಯಾಗಿದ್ದ ಶಿರೀನ್ ಅನ್ನೋ ಚೆಲುವೆ. ಹೋಮ್ ಸ್ಟೇನಲ್ಲಿ ತಗಲಾಕೊಂಡು ಕಷ್ಟಗಳನ್ನ ಅನುಭವಿಸುವ ಪಾತ್ರದಲ್ಲಿ ಶಿರೀನ್ ನಟಿಸಿದ್ರೆ, ನಾಯಕ ನಟನಾಗಿ ತಮಿಳಿನ ಅಶೋಕ್ ನಟಿಸಿದ್ದಾರೆ. ಅಶೋಕ್ ಮೇಲ್ನೋಟಕ್ಕೆ ಪೊಲೀಸ್ ಆಫೀಸರ್ ತರಹ ಕಂಡ್ರು ಕ್ರಿಮಿನಲ್ ಅನ್ನೋದು ದೃಶ್ಯಾವಳಿಗಳಿಂದ ಗೊತ್ತಾಗುತ್ತೆ. ಇತ್ತೀಚೆಗೆ ಈ ದಿಘಿಲ್ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಚೆನ್ನೈನಲ್ಲಿ ಅದ್ದೂರಿಯಾಗಿ ನಡೆದಿದೆ. ಇಷ್ಟಕ್ಕೂ ಕನ್ನಡದ ನಿರ್ದೇಶಕ ಸಂತೋಷ್ ಈ ಚಿತ್ರವನ್ನ ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಹೋಮ್ ಸ್ಟೇ ಅಂತ ಮತ್ತು ತಮಿಳಿನಲ್ಲಿ ದಿಘಿಲ್ ಅನ್ನೋ ಹೆಸರಲ್ಲಿ ಏಕಕಾಲದಲ್ಲಿ ತೆರೆಗೆ ತರೋಕೆ ಯೋಚನೆ ಮಾಡ್ತಿದ್ದಾರೆ. ಚಿತ್ರವನ್ನ ಆಯಾ ಭಾಷೆಗೆ ತಕ್ಕಂತೆ ಕಲಾವಿದರನ್ನು ಬದಲಾಯಿಸಿರುವ ಚಿತ್ರತಂಡ ಕನ್ನಡ ಮತ್ತು ಹಿಂದಿಯಲ್ಲಿ ಶಿರೀನ್ ಪಾತ್ರಕ್ಕೆ ಸಯ್ಯಾಲಿ ಭಗತ್ರನ್ನ ಆರಿಸಿಕೊಂಡಿದ್ದಾರೆ. ಶ್ರುತಿ ಮತ್ತು ರವಿ ಕಾಳೆ 3 ಭಾಷೆಗಳಲ್ಲಿ ಕಾಣಿಸಿಕೊಂಡಿದ್ದು, ಶ್ರುತಿ ಈ ಹೋಮ್ ಸ್ಟೇ ಮೂಲಕ ಬಾಲಿವುಡ್ಗೂ ಅಡಿ ಇಡುವಂತಾಗಿದೆ. ಒಟ್ಟಾರೆ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ತೊಡಗಿಸಿಕೊಂಡಿರೋ ಸಂತೋಷ್ ಈ ಬಹುಭಾಷಾ ಚಿತ್ರವನ್ನ ಜನವರಿ ತಿಂಗಳಾಂತ್ಯಕ್ಕೆ 500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆಗೆ ತರಲಿದ್ದಾರೆ. ಲಕ್ಷ್ಮೀನಾರಾಯಣ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.